ಎಲ್ರಿಗೂ ನಮಸ್ಕಾರ. ಶಿವಾರ್ಪಣ ಭಾಗ 2ಕ್ಕೆ ಸ್ವಾಗತ. ರುದ್ರ ಸಂಹಿತೆ. ಇದರಲ್ಲಿ ನಮ್ಮ ನಾರದ ಮಹರ್ಷಿಗಳ ಕಥೆಯನ್ನು ಹೇಳೋದಕ್ಕೆ ಹೊರಟಿದ್ದೀನಿ. ನಾರದ ಮಹರ್ಷಿಗಳು ಶಿವನ ಕೃಪಾ ಕಟಾಕ್ಷಕ್ಕೆ ಪಾತ್ರನಾಗಬೇಕಂತ ತಪಸ್ಸನ್ನು ಮಾಡ್ತಿರ್ತಾನೆ. ಇದನ್ನು ನೋಡಿದ ಇಂದ್ರ ಅದು ಇಷ್ಟ ಆಗ್ದಿರ ಕಾಮನನ್ನು ಕರ್ಕೊಂಡೋಗಿ ಆ ತಪಸ್ಸನ್ನು ಭಂಗ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಕಾಮನು ನಾನಾ ರೀತಿಯಲ್ಲಿ ಪ್ರಯತ್ನ ಪಡ್ತಾನೆ, ಆದರೆ ಋಷಿಮಣಿಗಳು ಜಗ್ಗೋದಿಲ್ಲ. ನಾರದರು ಆ ತಪಸ್ಸನ್ನು ಜಯಿಸ್ತಾರೆ, ಶಿವನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತಾರೆ. ಆಮೇಲೆ ಕೈಲಾಸಕ್ಕೆ ಬರ್ತಾರೆ. ಕೈಲಾಸಕ್ಕೆ ಬಂದಾಗ ಅವ್ರ ಮೈಂಡಲ್ಲಿ ಒಂದಿರುತ್ತೆ, ನಾನು ಕಾಮನನ್ನು ಗೆದ್ದೆ ಅನ್ನೋದನ್ನ ಶಿವನ ಮುಂದೆ ಹೇಳ್ತಾನೆ. ಆದರೆ ಶಿವ ಹೇಳ್ತಾರೆ, ಇದನ್ನ ಗೌಪ್ಯವಾಗಿಡಬೇಕು, ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಹೇಳಕ್ ಹೋಗ್ಬೇಡ ಅಂತ. ಆದರೆ ನಾರದರು ಕೇಳಲ್ಲ. ಬ್ರಹ್ಮಲೋಕಕ್ಕೆ ಹೋಗ್ತಾರೆ, ಬ್ರಹ್ಮನ ಹತ್ರನೂ ಹೇಳ್ತಾರೆ. ಬ್ರಹ್ಮನು ಇದೇ ಮಾತು ಹೇಳ್ತಾನೆ, ಕೇಳಲ್ಲ. ಮತ್ತೆ ವೈಕುಂಠಕ್ಕೆ ಹೋಗ್ತಾನೆ, ವಿಷ್ಣುವಿನ ಹತ್ರನೂ ಇದನ್ನೇ ಹೇಳ್ತಾನೆ. ವಿಷ್ಣು ಹೇಳ್ತಾನೆ, ನೀನು ಕಾಮನನ್ನೇ ಗೆದ್ದಿದ್ಯಾ, ನಿನ್ನ ತಡೆಯೋರೆ ಯಾರಿಲ್ಲ ಅಂತ ಹೇಳಿದಾಗ ನಾರದರಿಗೆ ಆ ಗರ್ವ ಇನ್ನಷ್ಟು ಹೆಚ್ಚಾಗುತ್ತೆ. ಅಲ್ಲಿಂದ ಹೊರಡ್ತಾರೆ. ಬರೋ ದಾರಿಯಲ್ಲಿ ಒಂದು ಸುಂದರವಾದಂತಹ ಪಟ್ಟಣ ನಿರ್ಮಾಣವಾಗಿರುತ್ತೆ. ಆ ಪಟ್ಟಣ ಶಿವನ ಮಾಯೆ. ಆ ಶಿವನ ಮಾಯೆಯಿಂದ ನಿರ್ಮಾಣವಾಗಿರತಕ್ಕಂಥ ಪಟ್ಟಣಕ್ಕೆ ಶೀಲನದಿ ಅನ್ನೋ ಒಬ್ಬ ರಾಜ ಆಳ್ತಿರ್ತಾನೆ. ಅವನ ಮಗಳ ಹೆಸರು ಶ್ರೀಮತಿ. ಅದೇ ಸಮಯದಲ್ಲಿ ಶೀಲನದಿ ತನ್ನ ಮಗಳ ಸ್ವಯಂವರಕ್ಕೋಸ್ಕರ ಅಲ್ಲಿ ಕರೆದಿರ್ತಾನೆ. ಆ ಸ್ವಯಂವರಕ್ಕೆ ನೂರಾರು ರಾಜರು ಬಂದಿರ್ತಾರೆ, ಬೇರೆ ಬೇರೆ ದೇಶಗಳಿಂದ, ರಾಜ್ಯಗಳಿಂದ ಬಂದಿರ್ತಾರೆ. ಅಲ್ಲಿಗೆ ನಾರದರು ಹೋಗ್ತಾರೆ. ನಾರದರು ಹೋಗಿ ಅವ್ರಿಗೆ ನೋಡ್ತಿದ್ದಾಗೇನೆ ಶೀಲನಿಧಿ ತನ್ನ ಮಗಳನ್ನ ಕರೆದು ನಾರದರಿಗೆ ಕೈ ಮುಗಿಯಮ್ಮ ಅಂತ ಹೇಳ್ತಾರೆ. ಆಗ ಅವಳನ್ನು ನೋಡಿದಂಥ ನಾರದರು, ನಾನು ಕಾಮನನ್ನೇ ಗೆದ್ದಿದ್ದೆ ಅನ್ನೋದನ್ನ ಮರೆತು ಅವಳನ್ನು ವರೆಸ್ಬೇಕು ಅಂತ ಆಸೆ ಪಡ್ತಾರೆ. ಆದರೆ ಅವ್ರ ಮೈಂಡಲ್ಲಿ ಒಂದಿರುತ್ತೆ, ನಾನು ಸುಂದರನಲ್ಲ, ನನ್ನಲ್ಲಿ ಅಷ್ಟೊಂದು ಅಂದ ಇಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ನೇರವಾಗಿ ವೈಕುಂಠಕ್ಕೆ ಹೋಗ್ತಾನೆ. ವೈಕುಂಠಕ್ಕೆ ಹೋಗಿ ಅಲ್ಲಿ ವಿಷ್ಣು ಹತ್ರ ಕೇಳ್ತಾರೆ, ನನಗೆ ನಿಮ್ಮ ಅಂದ ಬೇಕು, ನನ್ನ ಅಂದವನ್ನು ಹೆಚ್ಚಿಸಿ, ನಾನು ಅವಳನ್ನ ಮದುವೆ ಆಗಬೇಕು ಅಂತ. ಆಗ ವಿಷ್ಣು ಹೇಳ್ತಾನೆ, ನೀನು ಯಾವುದೇ ರೂಪದಲ್ಲಿ ಹೋದ್ರೂ ಅವಳು ನಿನ್ನನ್ನೇ ಮದುವೆ ಆಗ್ತಾಳೆ ಅಂತ. ಇದರಿಂದ ನಾರದರು ಸಂತೋಷಪಟ್ಟು ಸ್ವಯಂವರಕ್ಕೆ ಬರ್ತಾರೆ. ಎಲ್ಲರೂ ಕೂತಿರ್ತಾರೆ. ಆದರೆ ನಾರದರನ್ನು ನೋಡಿ ಎಲ್ಲರೂ ನಗ್ತಾ ಇರ್ತಾರೆ. ನಾರದರಿಗೆ ಗೊತ್ತಾಗಲ್ಲ ಏನಕ್ಕೆ ಅಂತ. ಆಗ ಶ್ರೀಮತಿ ಬಂದು ಎಲ್ಲರನ್ನು ನೋಡ್ತಾಳೆ. ಹಾರ ಹಾಕೋದಕ್ಕೆ ಯಾರಿಗೆ ಅಂತ ನೋಡ್ತಾ ಇರ್ತಾಳೆ. ನಾರದರನ್ನು ಬಿಟ್ಟು ಮುಂದೆ ಬರ್ತಾಳೆ. ನಾರದರಿಗೆ ಯಾಕೋ ಸಂಕೋಚ, ಯಾಕೆ ಇವಳು ನಂಗೆ ಹಾರ ಹಾಕಿಲ್ಲ, ಅನುಮಾನವಾಗ್ಬಿಡುತ್ತೆ. ನಾನು ಅಷ್ಟು ಸುಂದರವಾಗಿದ್ದರೂ ಯಾಕೆ ನನಗೆ ಹಾರ ಹಾಕಿಲ್ಲ ಅಂತ. ಅದೇ ಸಮಯಕ್ಕಲ್ಲಿಗೆ ವಿಷ್ಣು ಬರ್ತಾನೆ. ವಿಷ್ಣುವನ್ನು ನೋಡ್ತಿದ್ದಾಗೆ ಶ್ರೀಮತಿ ಹಾರ ಹಾಕಿ ವಿಷ್ಣುವನ್ನು ವರೆಸ್ತಾಳೆ. ಆಗ ಅಲ್ಲಿಗೆ ಇಬ್ಬರು ಶಿವಗಣರು ಬರ್ತಾರೆ. ಅವರು ಬಂದು, ಬ್ರಾಹ್ಮಣರೇ, ಏನು ನೀವು ಹೀಗಿದ್ದೀರಾ, ಮೊದಲು ಹೋಗಿ ನಿಮ್ಮ ಮುಖ ನೋಡ್ಕೊಳ್ಳಿ, ಕೋತಿ ಅಂತಲೇ ಕಾಣಿಸ್ತಾ ಇದ್ದೀರಾ ನೀವು ಅಂತೇಳಿ. ಆಗ ನಾರದ ಮುನಿಗಳು ಹೇಳ್ತಾರೆ, ನನ್ನನ್ನು ನೋಡಿ ಅಪಹಾಸ್ಯ ಮಾಡ್ತಾ ಇದ್ದೀರಾ ಅಂತೇಳಿ ಹೋಗಿ ನೋಡ್ಕೋತಾರೆ ಮುಖವನ್ನು. ಅಲ್ಲಿ ಕೋತಿಯಾಗಿ ಕಾಣಿಸ್ತಾ ಇರ್ತಾರೆ. ಇದರಿಂದ ಕೋಪಗೊಳ್ತಾರೆ. ಕೋಪಗೊಂಡು ನಂತರ ಏನಾಗುತ್ತೆ ಈ ಕಥೆಯನ್ನು ಭಾಗ 3ರಲ್ಲಿ ನೋಡೋಣ. ಎಲ್ರಿಗೂ ಧನ್ಯವಾದಗಳು.